ನಮಸ್ತೆ ವೀಕ್ಷಕರೇ, ಇವಾಗ ನಾನು ಟೊಮೆಟೊಕಾಯಿ ಚಟ್ನಿ ಮಾಡಕತ್ತೀನಿ. ಟೊಮೆಟೊಕಾಯಿ ಚಟ್ನಿಗೆ ನಾನು ಸಣ್ಣಗೆ ಟೊಮೆಟೊಕಾಯಿನ ತೊಳೆದು ಎತ್ಕೊಂಡೇನಿ. ನಾನು ಅಗದಿ ಕಾಯಿ ಅಂತ ಸಣ್ಣ ತೊಗೊಂಡ್ರೆ ಸರಿ ಅಂತಂಗಿಲ್ಲ, ಸ್ವಲ್ಪ ಬಲ್ಸಿರ್ಬೇಕು, ಸೈಜ್ ಇಷ್ಟು ದೊಡ್ಡವಾಗಿರ್ಬೇಕು ಸ್ವಲ್ಪ ಅಂತ ಒಂದು ತೊಗೊಂಡೇನಿ. ನಾನು 6ರಿಂದ 7 ಮೆಣಸಿನ್ಕಾಯಿನ ತೊಗೊಂಡೀನಿ. ಇದನ್ನು ನಾನು ಏನು ಮಾಡೀನಿ, ಇವನ್ನ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಚೆಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಕತ್ತೀನಿ, ಹುರಿತೀನಿ. ಇವನು ಸರಿಯಾಗಿ ಇದ್ರ ಹಸಿದು ಕಚ್ಚಾಪನ್ ಹೋಗಬೇಕಲ್ಲ, ಇದ್ರ ಹಸಿದು ಅಂಶ ಹೋಗೋತನ ಇದನ್ನು ಏನು ಮಾಡಬೇಕು, ಹುರಿಬೇಕು. ಹುಳಿ ಖಾರ ಇದು ಚಲೋ ಆಗ್ತೈತಿ, ಇದು ಚೆಂದಾಗಿ. ಇದು ಇವಾಗ ನಾನು ಇದರಲ್ಲಿನ ಏನು ಮಾಡೀನಿ, 1 ಬೆಳ್ಳುಳ್ಳಿ ಬೆಳೆಯನ್ನು ಹಾಕಿ ಹುರ್ಕೋತೀನಿ. 2 ಪೀಸ್ ಅಲ್ಲ ತೊಗೊಂಡೀನಿ. ನಾನು ಒಂದು 5ರಿಂದ 6 ಟೊಮೆಟೊಕಾಯಿ ತೊಗೊಂಡಿದ್ದೆ. ನಾನು ಇದ್ರಾಗನ ಹಾಕಿ ಹಿಂಗೆ ಹುರ್ಕೋಬೇಕು. ಕೆಲವೊಬ್ರು ಜೀರಿಗೆನೂ ಹಾಕಿ ಹುರ್ಕೋತಾರೋ, ಅದೊಂಥರ ಬೇರೆ ಟೇಸ್ಟ್ ಬರ್ತೈತಿ. ನಾನು ಜೀರಿಗೆ ಏನು ಹಾಕೋಂಗಿಲ್ಲ. ಇದ್ರ ಜೊತೆಗೇನ ಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಇಷ್ಟು ಪುಟಾಣಿ, ಇವಿಷ್ಟನ್ನು ಹಾಕಿ ನಾನು ಏನು ಮಾಡ್ತೀನಿ, ಇವಾಗ ಹುರ್ಕೋತೀನಿ. ಈ ಥರ ಇದನ್ನು ಹುರ್ಕೋಬೇಕು. ಇದು ಹುರ್ಕೊಂಡಾಯಿತು. ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಮಿಕ್ಸಿಗೆ ಹಾಕ್ತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಇದಕ್ಕೆ ಕರೆಕ್ಟ್ ಆಗುವಷ್ಟು ಉಪ್ಪನ್ನು ನಾವು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಏನು ಮಾಡ್ತೀನಿ, ಇವಾಗ ನಾನು ಸ್ವಲ್ಪ ಹಾಕಬೇಕು. ಇದನ್ನು ಮಿಕ್ಸಿಗೆ ಆರಬೇಕಿದು. ಸ್ವಲ್ಪ ಆರಿದ ಮೇಲೆ ಈ ಥರ ನಾನು ಇದನ್ನು ಏನು ಮಾಡಿದ್ದೀರ, ಈ ಥರ ಮಿಕ್ಸಿಗೆ ರೆಡಿ ಮಾಡಿಕೊಂಡೆ. ಇವಾಗ ಏನು ಮಾಡ್ತೀನಿ, ಇದನ್ನು ಈ ರುಬ್ಬಿಟ್ಟಂಥದ್ದನ್ನು ನಾನು ಈ ಬಟ್ಲಕ್ಕೆ ಹಾಕೋತೀನಿ. ಈ ಥರ ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೊಡ್ತೀನಿ. ಇವಾಗ ಇದ್ರಾಗಿನ ಕಾಸಿ
1.5 ಚಮಚದಷ್ಟು ನಾನು ಏನು ಮಾಡ್ತೀನಿ, ಎಣ್ಣೆನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸಾಸಿವೆ ಕಾಳು, ಕರಿಬೇವು, ಇವಾಗ ನಾನು ಇವೆರಡು ಮಿಕ್ಸ್ ಆಗಿದ್ದನ್ನು ಏನು ಮಾಡ್ತೀನಿ, ಈ ಥರ ಒಗ್ಗರಣೆಯನ್ನು ಕೊಟ್ಟೆ. ನೋಡಿ ವೀಕ್ಷಕರೇ, ಟೊಮೆಟೊಕಾಯಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ನೀರು ಹಾಕದಂಗೂ ರುಬ್ಬೋದು, ನೀರು ಹಾಕಿನೂ ರುಬ್ಬೋದು. ಇದು ರೊಟ್ಟಿಗೆ, ಚಪಾತಿಗೆ, ಇಡ್ಲಿಗೂ ತಿನ್ಬೋದು, ದೋಸೆ ಪಡ್ಡಿಗೆ ಎಲ್ಲಕ್ಕೂ ಇದನ್ನು ಹಚ್ಕೊಂಡು ನಾವು ತಿನ್ಬೋದು. ಇದು ಭಾಳ ರುಚಿ ಆಕತಿ. ಟೊಮೆಟೊಕಾಯಿ ಚಟ್ನಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ.